ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೇರ್ ಗ್ರೋತ್ ಚೆನ್ನಾಗಿ ಆಗೋಕ್ಕೆ, ಹಾಗೆ ನಮ್ಮ ಕೂದಲಲ್ಲಿ ಏನಾದರೂ ಡ್ಯಾಂಡ್ರಫ್ ತುಂಬಾ ಆಗ್ತಾ ಇದೆ ನಮ್ಮ ತಲೆಯಲ್ಲಿ, ಸ್ಕ್ಯಾಲ್ಪಲ್ಲಿ ಅನ್ನೋರು, ಹಾಗೆ ಕೂದಲಲ್ಲಿ ತುಂಬಾ ಸ್ಕ್ಯಾಲ್ಪ್ಗೆ ತುಂಬ ಪಿಂಪಲ್ಸ್ ಆಗ್ತಾ ಇದೆ, ಇರಿಟೇಷನ್ ಆಗ್ತಾ ಇದೆ, ಹಾಗೆ ತುಂಬ ಇಚ್ಚಿಂಗ್ ಇದೆ, ಎಕ್ಸೆಸಿವ್ ಡ್ಯಾಂಡ್ರಫ್ ಇದೆ ಅನ್ನೋರು ಇವತ್ತು ನಾನು ಹೇಳೋ ಅಂತಹ ಕೆಲವೊಂದು ಸೊಲ್ಯೂಷನ್ಸ್ನ ನೀವು ಕೂಡ ಅಪ್ಲೈ ಮಾಡಿ ನೋಡಿ. 100% ರಿಸಲ್ಟ್ ಸಿಗುತ್ತೆ. ಫ್ರೆಂಡ್ಸ್, ಏನಪ್ಪ ಇವರು ಏನೋ ಮೆಹಂದಿ ಪ್ಯಾಕೆಟ್, ಏನೋ ಹೆನ್ನ ಪ್ಯಾಕೆಟ್ ತೋರಿಸ್ತಾ ಇದ್ದಾರೆ, ಪೌಡರ್ ಏನೋ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಇದು ಯಾವುದೇ ರೀತಿಯ ಪ್ರಮೋಷನಲ್ ವಿಡಿಯೋ ಅಲ್ಲ ಫ್ರೆಂಡ್ಸ್. ಬೇಕಾದರೆ ನೀವು ನೋಡ್ಬೋದು, ಚೆಕ್ ಮಾಡ್ಬೋದು. ನಾನು ಹೊಸ ಯೂಟ್ಯೂಬರ್, ನನ್ನ ಸಬ್ಸ್ಕ್ರೈಬರ್ಸ್ನು ನೀವು ನೋಡ್ಬೋದು. ನಾನು ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ಯಾವುದೇ ರೀತಿಯ ಪ್ರಮೋಷನಲ್ ವಿಡಿಯೋ ನಾನು ಮಾಡ್ತಾ ಇಲ್ಲ. ಜಸ್ಟ್ ನಿಮಗೂ ಕೂಡ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡೋಣ, ಒಂದು ಒಳ್ಳೆ ಹೇರ್ ಗ್ರೋತಿಗೆ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇದು ರೇಷಮ್ ಮೆಹಂದಿ ಅಂತ. ರೇಷಮ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಯುರ್ವೇದಿಕ್ ಬರ್ಗೆಂಡಿ ಮೆಹಂದಿ, ರೇಷಮ್ ಸಿಲ್ಕಿ ಶೈನಿ ಹೆಲ್ದಿ ಹೇರ್, ಆಯುರ್ವೇದಿಕ್ ಹೆನ್ನಾ ಪೌಡರ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಪ್ಯೂರ್ ಹರ್ಬಲ್ ಹೆನ್ನಾ ಪೌಡರ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲೇನು ಕಲರ್ ಕೊಟ್ಟಿದ್ದಾರೆ, ಡೆಫಿನೆಟಾಗಿ ಇದೇ ಕಲರೇ. ಆ್ಯಕ್ಚುಲಿ ನಾವು ಇದನ್ನು ಅಪ್ಲೈ ಮಾಡಿದಾಗ ಒಳ್ಳೆ ಕಲರ್ ಕೊಡುತ್ತೆ ಹೇರ್ಗೆ. ಆಲ್ಮೋಸ್ಟ್ ಆಲ್ ಒಂದು 95% ಇದೇ ಕಲರೇ ಕೊಡುತ್ತೆ ನಮ್ಮ ಹೇರ್ಸ್ಗೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಮೆಹಂದಿ. ನಾನು ಒಂದು 15 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಅವಾಗಿಂದನೂ ಕೂಡ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಕೂಡ ನಾನು ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ಹೇರ್ ಗ್ರೋತು ಅಷ್ಟೇ, ಏನೇ ಪ್ರಾಬ್ಲಮ್ಸ್ ಇದ್ದರೂ ಹೇರ್ ರಿಲೇಟೆಡ್ ಎಲ್ಲನೂ ಕೂಡ ಸಾಲ್ವ್ ಆಗುತ್ತೆ. ಹೇರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಎಲ್ಲನೂ ಕೂಡ ಸಾಲ್ವ್ ಆಗುತ್ತೆ. ಫ್ರೆಂಡ್ಸ್, ಇದನ್ನು ನಾವು ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದಾದರೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಡೈರೆಕ್ಟ್ ಅಪ್ಲಿಕೇಶನ್, ನೀವು ಅಷ್ಟೇ ಒಂದು ಸ್ವಲ್ಪ ನೆನೆ ಹಾಕಿಬಿಟ್ಟು ಒಂದು 15 ಮಿನಿಟ್ಸ್ಗೆ ಹಾಕ್ಬೋದು, 15 ಮಿನಿಟ್ಸ್ಗೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ನಾನು ಯಾವಾಗಲೂ ಈ ಥರ ಮಾಡ್ತಾ ಬಂದಿಲ್ಲ. ಡೈರೆಕ್ಟಾಗಿ ಇದು ಒಂದನ್ನೇ ಕೂಡ ನಾನು ಅಪ್ಲೈ ಮಾಡಿಲ್ಲ, ಇದು ಒಂದನ್ನೇ ಅಪ್ಲೈ ಮಾಡ್ತಾ ಬಂದಿಲ್ಲ. ನಾವು ಈ ಪೌಡರ್ಗೆ ಏನೆಲ್ಲ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು ಅನ್ನೋದಾದರೆ, ಒಂದು ಬೌಲಲ್ಲಿ ಈ ಒಂದು ಮೆಹಂದಿನ ಹಾಕ್ಕೊಳ್ಳಿ, ಮೆಹಂದಿ ಪೌಡರ್ನ. ಅದಕ್ಕೆ ಟೀ ಡಿಕಾಕ್ಷನ್, ಹಾಗೆ ಒಂದು ಲೆಮನ್ ಜ್ಯೂಸ್, ಪೂರ್ತಿ ಒಂದು ನಿಂಬೆಹಣ್ಣಿನ ರಸನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಆ ರಸನ ಮಿಕ್ಸ್ ಮಾಡಿ, ಅದೇ ರೀತಿ ಟೀ ಡಿಕಾಕ್ಷನ್ನು ಅಷ್ಟೇ ಸ್ವಲ್ಪ ಒಂದು 10 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿ ಟೀ ಡಿಕಾಕ್ಷನನ್ನು. ಅದಾದಮೇಲೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಟೀ ಡಿಕಾಕ್ಷನನ್ನು ಆರಕ್ಕೆ ಬಿಡಿ ಒಂಚೂರು. ಆರಾದಮೇಲೆ ಅದನ್ನು ಇದ್ರ ಜೊತೆ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದ್ಮೇಲೆ, ಕೋಲ್ಡ್ ಆದಮೇಲೆ ಇದಕ್ಕೆ ಮಿಕ್ಸ್ ಮಾಡಿ ನಾರ್ಮಲ್ ಟೆಂಪ್ರೇಚರ್ಗೆ ಬಂದಮೇಲೆ, ಹಾಗೆ ಅದ್ರ ಜೊತೆಗೆ ಒಂದು ಲೆಮನ್ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಏನು ಮಾಡ್ಕೊಂಡಿರ್ತೀರೋ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಕಲಸಿ. ಹಾಗೆ ಇನ್ನು ಸ್ವಲ್ಪ ನಿಮ್ಮ ಕೂದಲಿಗೆ ಮಾಯ್ಶ್ಚರೈಸ್ ಆಗೋಕ್ಕೆ ಮೊಸರನ್ನು ಕೂಡ ಆ್ಯಡ್ ಮಾಡಿ. ಮೊಸರನ್ನು ಕೂಡ ಅಷ್ಟೇ ಒಂದು 2-3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲವನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮಿನಿಮಮ್ ಒಂದು 1 ಗಂಟೆ ಅಥವಾ 2 ಗಂಟೆನ ಬಿಟ್ಬಿಡಿ. ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ, ಅಡ್ಜಸ್ಟ್ ಆಗುತ್ತೆ, ತುಂಬಾ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ ಇದೆಲ್ಲ ಕೂಡ. ಇಲ್ಲಿ ನಾವು ಹೆನ್ನ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಗ್ರೋತಿಗೆ ತುಂಬಾ ಒಳ್ಳೆಯದು. ನ್ಯಾಚುರಲ್ ಆಗಿ ಕಲರ್ ಕೊಡುತ್ತೆ. ಹಾಗೆ ಇದರಲ್ಲಿ ನಾವು ಯೂಸ್ ಮಾಡ್ತಾ ಇರುವಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಕೂಡ ಅಷ್ಟೇ ತುಂಬಾ ಹೇರ್ ಗ್ರೋತಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇಲ್ಲಿ ಟೀ ಡಿಕಾಕ್ಷನ್ ಒಳ್ಳೆ ಕಲರ್ ಕೊಡುತ್ತೆ ನಮ್ಮ ಕೂದಲಿಗೆ. ಹಾಗೆ ನಾವು ಮೊಸರನ್ನ ಏನು ಯೂಸ್ ಮಾಡ್ತೀವಿ, ಇದು ಮೊಸರು ನಮ್ಮ ಕೂದಲಿಗೆ ಮಾಯ್ಶ್ಚರೈಸರ್ ಆಗಿ ಆ್ಯಕ್ಟ್ ಮಾಡುತ್ತೆ. ನಮ್ಮ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ ನಾವು ಮೊಸರನ್ನ ತಲೆಗೆ ಹಾಕೋದ್ರಿಂದ. ಹಾಗೆ ಮೊಸರಲ್ಲಿ ಆ್ಯಂಟಿಬಯೋಟಿಕ್ ಪ್ರಾಪರ್ಟೀಸು ಕೂಡ ಇರೋದ್ರಿಂದ ಮೊಸರು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಡ್ರೈ ಆಗಲ್ಲ ಕೂದಲು, ತುಂಬ ಹೆಲ್ದಿಯಾಗಿರುತ್ತೆ. ಇನ್ನು ನೀವು ನಿಂಬೆಹಣ್ಣು ಹಾಕೋ ಜಾಗದಲ್ಲಿ ನೀವು ಬೇಕಾದರೆ ಹುಣಸೆ ಹಣ್ಣನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಟ್ಯಾಮರಿಂಡ್ ಎಕ್ಸ್ಟ್ರಾಕ್ಟ್ನು ಕೂಡ ಹಾಕ್ಬೋದು. ಹುಣಸೆ ಹಣ್ಣಿನ ರಸವನ್ನು ಕೂಡ ಹಾಕ್ಬೋದು, ಅದು ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ನಿಂಬೆಹಣ್ಣು ಅಥವಾ ಹುಣಸೆ ಹಣ್ಣಿನ ರಸ ಯಾವುದಾದ್ರೂ ಒಂದನ್ನು ನೀವು ಹಾಕಿದರೆ ಸಾಕು. ಇಲ್ಲಿ ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಇದು ತುಂಬಾ ಆ್ಯಂಟಿಬಯೋಟಿಕ್ ಆಗಿ ಆ್ಯಕ್ಟ್ ಮಾಡುತ್ತೆ ನಮ್ಮ ಕೂದಲಿಗೆ. ನಮ್ಮ ಕೂದಲಲ್ಲಿರುವಂತಹ ಇರಿಟೇಷನ್ ಆಗಿರ್ಬೋದು, ಚಿಕ್ಕ ಪುಟ್ಟ ಸಮಸ್ಯೆಗಳಾಗಿರ್ಬೋದು, ನಮ್ಮ ಕೂದಲಿಗೆ ತುಂಬಾ ಎಕ್ಸೆಸಿವ್ ಡ್ಯಾಂಡ್ರಫ್ ಇದೆ ಅಂದರೆ ಅದು ಕೂಡ ರೆಡ್ಯೂಸ್ ಮಾಡುತ್ತೆ, ಆಲ್ಮೋಸ್ಟ್ ಆಲ್ ರೆಡ್ಯೂಸ್ ಮಾಡುತ್ತೆ. ಹಾಗೆ ನಮ್ಮ ಕೂದಲಲ್ಲಿ ಏನಾದರೂ ಇಚ್ಚಿಂಗ್ ಇದ್ದರೆ ಅದು ಕೂಡ ಖಂಡಿತವಾಗಿಯೂ ಸಂಪೂರ್ಣವಾಗಿ ಹೋಗಲಾಡಿಸುತ್ತೆ ಲೆಮನ್ನು. ನೀವು ಬೇಕಾದರೆ ಲೆಮನ್ ಜಾಗದಲ್ಲಿ
ಹುಣಸೆ ಹಣ್ಣನ್ನ ಕೂಡ ಯೂಸ್ ಮಾಡ್ಬೋದು, ಹುಣಸೆ ಹಣ್ಣಿನ ರಸವನ್ನು ಕೂಡ. ಹುಣಸೆ ಹಣ್ಣಿನ ರಸದಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಇರೋದ್ರಿಂದ ಇದು ಕೂಡ ಡೀಸೆಂಟಾಗಿ ನಮ್ಮ ಸ್ಕ್ಯಾಲ್ಪ್ಗೆ ತುಂಬಾ ವರ್ಕ್ ಆಗುತ್ತೆ. ತುಂಬಾ ಚೆನ್ನಾಗಿ ಇರಿಟೇಷನ್ಸ್ ಆಗಿರ್ಬೋದು, ಹಾಗೆ ಕೂದಲಲ್ಲಿರುವಂತಹ ಏನೇ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರ್ಬೋದು ಎಲ್ಲವೂ ಕೂಡ ಸಾಲ್ವ್ ಆಗುತ್ತೆ. ಹಾಗಾಗಿ ಇವೆರಡರಲ್ಲಿ ಒಂದಂತೂ ನೀವು ಮೆಹಂದಿಯನ್ನು ಯೂಸ್ ಮಾಡುವಾಗ ಹಾಕಲೇಬೇಕು. ಹಾಗೆ ಮೊಸರು ಹಾಕ್ತೀರಾ ನೀವು, ಮಾಯ್ಶ್ಚರೈಸರ್ ಆಗಿ ಏನು ಮೊಸರು ಆ್ಯಕ್ಟ್ ಮಾಡುತ್ತೆ ಆ ಜಾಗದಲ್ಲಿ ನೀವು ಕರ್ಡ್ ಹಾಕೋ ಜಾಗದಲ್ಲಿ ನೀವು ಎಗ್ನೂ ಕೂಡ ಹಾಕ್ಬೋದು. ಎಗ್ನೂ ಕೂಡ ಅಷ್ಟೇ ಕೂದಲಿಗೆ ನಮಗೆ ಸಾಫ್ಟ್ ಆ್ಯಂಡ್ ಶೈನಿ ಒಂದು ಟೆಕ್ಸ್ಚರ್ ಕೊಡುತ್ತೆ. ಅದು ಕೂಡ ತುಂಬಾ ಒಳ್ಳೆಯದು. ನಿಮಗೂ ಇದು ಆಪ್ಷನಲ್. ಒಂದು ಮೊಸರು ಹಾಕ್ಬೋದು ಅಥವಾ ಎಗ್ಗನ್ನು ಕೂಡ ಹಾಕ್ಬೋದು. ಎಗ್ ಅಥವಾ ಮೊಸರು ಎರಡರಲ್ಲಿ ಒಂದು ಹಾಕಿದರೆ ಸಾಕು. ನಾವು ವೆಜಿಟೇರಿಯನ್ ಅನ್ನೋರು ನೀವು ಮೊಸರು ಹಾಕ್ಕೊಳ್ಳಿ, ಇಲ್ಲ ನಾವು ನಾನ್ ವೆಜಿಟೇರಿಯನ್ ಅನ್ನೋರು ನೀವು ಬೇಕಾದರೆ ಎಗ್ ಹಾಕೋಬೋದು. ಫ್ರೆಂಡ್ಸ್, ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸೆಟ್ ಆಗೋಕ್ಕೆ ಏನು ಬಿಡ್ತೀರಾ 1 ಅವರಿಂದ 2 ಅವರ್ಸ್. ಅದಾದಮೇಲೆ ನಾವು ಇದನ್ನು ತಲೆಗೆ ಅಪ್ಲೈ ಮಾಡಬೇಕಾಗುತ್ತೆ. ಚೆನ್ನಾಗಿ ತಲೆನ ಬಾಚಿ ಕೋಂಬ್ ಮಾಡಿ ಚೆನ್ನಾಗಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಎಸ್ಪೆಷಲಿ ನಿಮ್ಮ ಸ್ಕ್ಯಾಲ್ಪ್ಗೆ ನೀಟಾಗಿ ಅಪ್ಲೈ ಮಾಡಿ, ಇದನ್ನು ತುಂಬಾ ಒಳ್ಳೆಯದು. ಅಪ್ಲೈ ಮಾಡಿ ಮತ್ತೆ ಒಂದು 2 ಗಂಟೆಗಳ ಕಾಲ ನೀವು ಹಾಗೆ ಡ್ರೈ ಆಗೋಕ್ಕೆ ಬಿಟ್ಬಿಡಿ. 2 ಗಂಟೆ ಆಗೋವರೆಗೂ ನೀವು ಏನಾದರೂ ನಿಮ್ಮದು ಬೇರೆ ಏನಾದರೂ ಮನೆ ಕೆಲಸ ಏನಾದರೂ ಇದ್ದರೆ ಮುಗಿಸ್ಕೊಳ್ಳಿ. ಅಲ್ಲಿವರೆಗೂ 2 ಗಂಟೆ ಆಗೇ ಹೋಗುತ್ತೆ. ಆನಂತರ ನೀವು ಚೆನ್ನಾಗಿ ಬೆಚ್ಚಗಿನ ನೀರಿಂದ ನೀವು ನಿಮ್ಮ ಕೂದಲನ್ನ ವಾಶ್ ಮಾಡ್ಕೊಳ್ಳಿ. ಈವನ್ ಸ್ಕ್ಯಾಲ್ಪು ಕೂಡ ನೀಟಾಗಿ ವಾಶ್ ಮಾಡಿ. ಆಮೇಲೆ ಯಾವಾಗ ನೀವು ಮೆಹಂದಿ ಇದನ್ನು ಏನು ಅಪ್ಲೈ ಮಾಡಿ ವಾಶ್ ಮಾಡ್ತಾ ಇರ್ತೀರೋ ಹೇರ್ಸ್, ಆ ಟೈಮಲ್ಲಿ ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಶಾಂಪೂವಿಂದ ವಾಶ್ ಮಾಡೋಕ್ಕೆ ಹೋಗ್ಬೇಡಿ. ಯಾವಾಗ ಆಲ್ರೆಡಿ ನಿಮಗೆ ಕೂದಲು ಕ್ಲೀನ್ ಆಗುವಷ್ಟು ಇಂಗ್ರೀಡಿಯೆಂಟ್ಸ್ ಆಲ್ರೆಡಿ ಮೊದಲೇ ಹಾಕಿರ್ತೀವಿ ನಾವು, ಮತ್ತೆ ನೀವು ಶಾಂಪೂನ ಹಾಕೋದ್ರಿಂದ ನಿಮಗೆ ಮೆಹಂದಿ ಏನು ಹಾಕಿರ್ತೀರಲ್ವ ಕಲರ್ ಸೆಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ನಾವು ಟೈಮ್ ಕೊಡಬೇಕಾಗುತ್ತೆ. ಹಾಗಾಗಿ ಖಂಡಿತವಾಗಿಯೂ ನೀವು ತಲೆ ಸ್ನಾನ ಮಾಡುವಾಗ, ಮೆಹಂದಿ ಹಾಕಿ ತಲೆ ಸ್ನಾನ ಮಾಡುವಾಗ ಆ ಒಂದು ದಿನ ಅದೊಂದು ಸಾರಿ ವಾಶ್ ಮಾಡುವಾಗ ನೀವು ಶಾಂಪೂನ ಹಾಕಬೇಡಿ. ಅಂದರೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಹಾಗೆ ವಾಶ್ ಮಾಡಿ ನೀಟಾಗಿ. ಬೇಕಂದರೆ ನೆಕ್ಸ್ಟ್ ಡೇ ನೀವು ವಾಶ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಸಾರಿ ವಾಶ್ ಮಾಡಿ ಶಾಂಪೂ ಹಾಕಿ. ಆದರೆ ಆ ದಿನ ಮಾತ್ರ ಬಿಟ್ಬಿಡಿ. ಚೆನ್ನಾಗಿ ನೀಟಾಗಿ ಮೆಹಂದಿ ಮೇಲೇ ವಾಶ್ ಮಾಡಿ, ಕೂದಲನ್ನ ವಾಶ್ ಮಾಡಿ ಬಿಟ್ಬಿಡಿ. ಒಳ್ಳೆ ಶೈನ್ ಕೊಡುತ್ತೆ. ಇದರಿಂದ ಯಾವುದೇ ರೀತಿಯ ಕೂದಲಿನ ಸಮಸ್ಯೆ ಇರ್ಬೋದು, ಕೂದಲು ಉದುರೋದಾಗಿರ್ಬೋದು, ಕೂದಲಲ್ಲಿ ಗುಳ್ಳೆಗಳಾಗ್ತಾ ಇದೆ, ತುಂಬಾ ಡ್ಯಾಂಡ್ರಫ್ ಇದೆ, ಏನೇ ಹೇರ್ ಫಾಲ್ ಆಗ್ತಾ ಇದೆ, ಏನೇ ಸಮಸ್ಯೆಗಳಿರ್ಬೋದು ಎಲ್ಲವೂ ಕೂಡ ಈ ಥರ ನಾವು ವಾರಕ್ಕೆ 1 ಬಾರಿ ಅಥವಾ 15 ದಿನಕ್ಕೆ 1 ಬಾರಿ ಈ ಥರ ಮಾಡಿ ನಾವು ಮೆಹಂದಿನ ಅಪ್ಲೈ ಮಾಡೋದ್ರಿಂದ ನಮ್ಮ ಎಲ್ಲ ರೀತಿಯ ಹೇರ್ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಐ ಹೋಪ್ ಫ್ರೆಂಡ್ಸ್ ನಿಮಗೆ ಈ ಒಂದು ನನ್ನ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ, ಅದ್ಭುತವಾದಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ, ಒಂದು ಅದ್ಭುತವಾದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ. ಫ್ರೆಂಡ್ಸ್, ಇದು ಯಾವುದೇ ರೀತಿಯ ಪ್ರಮೋಷನಲ್ ವಿಡಿಯೋ ಅಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ. ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಆಲ್ರೆಡಿ 15 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ಇದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅನ್ನೋಕ್ಕೋಸ್ಕರ ಇದು ನನ್ನ ಚಾನಲ್ನ ಹೆಸರು ನಾಲೆಜ್ ಲೋಕ ಆಗಿರೋದ್ರಿಂದ, ಸೊ ನಿಮಗೂ ಕೂಡ ಈ ಒಂದು ನಾಲೆಜ್ ಇರಲಿ ಅನ್ನೋಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಆ್ಯಂಡ್ ಟೇಕ್ ಕೇರ್. ಎಲ್ರಿಗೂ ಒಳ್ಳೆಯದಾಗಲಿ.